ಮುಳಬಾಗಿಲು ತಾಲೂಕಿನ ಎಲ್ಲ ಬೋವಿ ಜನಾಂಗದ ಮುಖಂಡರು ಹಾಗೂ ಕೋಲಾರ ಜಿಲ್ಲೆಯಿಂದ ನಮ್ಮ ಮುನ್ರಾಜಣ್ಣವರು ಯುವ ವೇದಿಕೆ ಅಧ್ಯಕ್ಷರು ಹಾಗೂ ನಮ್ಮ ಸಿ ವಿ ಗೋಪಾಲಣ್ಣವರಾದ ಬೋವಿ ಜನಾಂಗದ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಮುಳಬಾಗಿಲು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಶಂಕರಣ್ಣನವರು ಹಾಗೂ ಯುವ ವೇದಿಕೆ ಅಧ್ಯಕ್ಷರಾದ ಶ್ರೀನಾಥ್ ಅವರು ಹಾಗೂ ಇನ್ನು ಎಲ್ಲ ಕೆಜಿಎಫ್ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೆಂಕಟೇಶ್ ಅಣ್ಣನವರು ಹಾಗೂ ನಮ್ಮ ತಾಲೂಕಿನ ಬೋವಿ ಸಮುದಾಯ ಭವನದ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಪ್ಪನವರು ಹಾಗೂ ನಮ್ಮ ರಾಮಾಂಜಣ್ಣ ಅವರು, ನಮ್ಮ ಸೀನಣ್ಣವರು, ನಮ್ಮ ಸಮಾಜದ ಎಲ್ಲಾ ಮುಖಂಡರು ಇವತ್ತು ಮುಳಬಾಗಿಲು ತಾಲೂಕು ಪ್ರವಾಸ ಮಂದಿರದಲ್ಲಿ ಇವತ್ತು ನಿಮ್ಮ ಪತ್ರಕರ್ತರ ಮುಖಾಂತರ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ಇವತ್ತು ವಿಶೇಷ ಏನಂದರೆ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಏಕೈಕ ವ್ಯಕ್ತಿ ನಮ್ಮ ಹಿಂದೆ ಶಿವರಾಜ್ ತಂಗಡಿಗವರಿಗೆ ಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾನ್ಯ ಗೌರವಾನ್ವಿತ ಇಂದಿನ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ಮಂತ್ರಿ ಪದವಿಯನ್ನು ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುತ್ತಿದ್ದು ಇದನ್ನ ಮುಂದಿನ ದಿನಗಳಲ್ಲಿ ಈಗಿನ 2ನೇ ಹಂತದ ಪಟ್ಟಿಯಲ್ಲಿ ನಮ್ಮ ಜನಾಂಗಕ್ಕೆ ನ್ಯಾಯವನ್ನು ಒದಗಿಸಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತಾ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಮನವಿ ಮಾಡುತ್ತಾ ನಮ್ಮ ಜನಾಂಗಕ್ಕೂ ಎಲ್ಲಾ ರೀತಿಯ ಸಾಮಾಜಿಕ ರೀತಿಯಲ್ಲಿ ನಮಗೆ ನ್ಯಾಯ ದೊರಕಿಸಿ ಮಂತ್ರಿ ಸ್ಥಾನವನ್ನು ಮಾಡಬೇಕಂತೇಳಿ ನಮ್ಮ ಜನಾಂಗದ ಮುಖಾಂತರ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ನಮ್ಮ ಎಲ್ಲ ತಾಲೂಕುಗಳಿಂದ ಬೋವಿ ಮುಖಂಡರುಗಳು ಮುಳಬಾಗಿಲು ಪ್ರವಾಸ ಮಂದಿರದಲ್ಲಿ ಸೇರಿರ್ತಕ್ಕಂಥ ವಿಷಯ ಏನಂದ್ರೆ, ನಮ್ಮ ಸಮಾಜದಲ್ಲಿ ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಮ್ಮ ಶಿವರಾಜ್ ತಂಗಡಿಗೆ ಅವ್ರಿಗೆ ಮಂತ್ರಿಶಿಪ್ ಕೊಟ್ಟಿದ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜನಾಂಗವನ್ನು ಗುರುತಿಸಿ ಇವರು ಸುಮಾರು ಲಕ್ಷಾಂತರ ಜನ ಇದ್ದಾರೆ, ಇವ್ರಿಗೂ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಆವಾಗ ಫಸ್ಟ್ ಇದರಲ್ಲೇ ನಮಗೆ ಕೊಟ್ಟಿದ್ರು. ಇವಾಗ ಅದೇ ತರ ನಮ್ಮ ಜನಾಂಗದಲ್ಲಿ 3 ಜನ MLAಗಳಿದ್ದಾರೆ ನಮ್ಮ ಬೋವಿ ಸಮಾಜದವರು. ಅವರಲ್ಲಿ ಮೈಸೂರು ಭಾಗದಲ್ಲಿ ಯಾರು ಆದರೂ ಒಬ್ರಿಗೆ ನಮ್ಮ ಜನಾಂಗದಲ್ಲಿ ಎಸ್ ಶ್ರೀನಿವಾಸ್ ಇದ್ದಾರೆ. ಅವರು ಸೀನಿಯರು, ಮೊದಲೆಲ್ಲ ಸುಮಾರು ಸಲ ಗೆದ್ದು ಬಂದಿದ್ದಾರೆ. ಈ ಸಲ ಅವ್ರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಡಿಸ್ಟಿಕ್ನವರು ಎಲ್ಲ ಸೇರಿಸಿ ಇಡೀ ನಮ್ಮ ಸ್ಟೇಟಲ್ಲಿ 3 ಜನ ನಮ್ಮ ಕ್ಯಾಸ್ಟ್ ಅವರು MLAಗಳಿದ್ದಾರೆ. ಈ ಸಲ ನಮ್ಮ ಮೈಸೂರು ಭಾಗದಲ್ಲಿ ಕೊಡಬೇಕು ಅಂತ ಎಸ್ ಶ್ರೀನಿವಾಸ್ಗಾದ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಪತ್ರಕರ್ತರ ಮುಖಾಂತರ ನಾವೆಲ್ಲ ತಿಳಿಪಡಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಜನಾಂಗದವ್ರನ್ನು ಸ್ವಲ್ಪ ಗುರುತಿಸಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಈ ಸಲ ನಮಗೆ ನಮ್ಮ ಜನಾಂಗದವ್ರಿಗೆ ಒಂದು ಮಂತ್ರಿ ಪೋಸ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಈ ದಿನ ಇಡೀ ಕೋಲಾರ ಜಿಲ್ಲಾ ಮುಖಂಡರುಗಳು, ನಮ್ಮ ಸಮಾಜದ ಎಲ್ಲ ಬಂಧುಗಳು ಈ ದಿನ ಇಲ್ಲಿ ಸುದ್ದಿಗೋಷ್ಠಿ ಕರೆದು ತಮಗೆಲ್ಲ ತಮ್ಮ ಮುಖೇನ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯದಡಿ ಏನಿವಾಗ ಎಲ್ಲ ದೊಡ್ಡ ಭಾಷಣಗಳು ಮಾಡುವಾಗ, ಪ್ರಚಾರಗಳು ಮಾಡುವಾಗ ಸಾಮಾಜಿಕ ನ್ಯಾಯ ಅನ್ನೋದನ್ನ ಹೇಳ್ತಾರೆ. ಎಲ್ರಿಗೂ ಒಂದು ನ್ಯಾಯ ಬೇಕು. ಆ ಸಾಮಾಜಿಕ ನ್ಯಾಯದಡಿ ನಮ್ಮ ಸಮಾಜ ಏನಿದೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಈ ಸರ್ಕಾರಕ್ಕೆ ದುಡಿದಂತ ಜನ ಇದ್ದೀವಿ. ಈ ಹಿಂದೆ ಮಾನ್ಯ ಸಿದ್ದರಾಮಣ್ಣವರಿದ್ದಾಗ ನಮಗೆ ಆ ಸರ್ಕಾರದಲ್ಲಿ ಮಾನ್ಯತೆಯನ್ನು ಕೊಟ್ಟಿದ್ರು ನಮ್ಮ ಸಮಾಜಕ್ಕೆ, ಶಿವರಾಜ್ ತಂಗಡಿಗೆ ಅವರಿಗೆ, ಉತ್ತರ ಕರ್ನಾಟಕದ ಭಾಗಕ್ಕೆ. ಈಗಲೂ ಸಹ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಸಂಪುಟ ದರ್ಜೆಯಲ್ಲಿ ನಮ್ಮ ಸಮಾಜಕ್ಕೆ, ಮೈಸೂರು ಭಾಗಕ್ಕೆ ವಿಶೇಷವಾಗಿ, ಯಾಕಂದ್ರೆ ಈ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ತುಂಬಾ ಹಿಂದುಳಿದಂತ ಜಿಲ್ಲೆಗಳು. ಇಲ್ಲಿ ನಮ್ಮ ಸಮಾಜನೂ ತುಂಬಾ ಇರ್ತಕ್ಕಂಥದ್ದು, ಚಿತ್ರದುರ್ಗ ಆಗ್ಬೋದು, ಕೋಲಾರ ಆಗ್ಬೋದು. ಹಾಗಾಗಿ ನಮ್ಮ ಜನಾಂಗದ ಶ್ರೇಯೋಭಿಲಾಷಿಗೆ ಮತ್ತೆ ಜಿಲ್ಲೆಯ ಜೀರ್ಣೋದ್ಧಾರಕ್ಕೆ
ಈ ನಮ್ಮ ಭಾಗಕ್ಕೂ ಒಂದು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಇವತ್ತು ನಮ್ಮ ಎಲ್ಲ ಜಿಲ್ಲಾ ಮುಖಂಡರುಗಳು ಈ ಸುದ್ದಿಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರವನ್ನ ಮನವಿ ಮಾಡ್ತಾರೆ. ಪತ್ರಿಕಾ ಮಾಧ್ಯಮದವರು ಯೂಟ್ಯೂಬ್ ಚಾನಲ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಮಾಡ್ತಾ ಇದ್ದೇನೆ. ಏನು ಇವತ್ತು ಕೋಲಾರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲಾ ತಾಲೂಕಿನ ನಾಯಕರುಗಳು, ನಮ್ಮ ಸಮಾಜದ ಭೋವಿ ಸಮಾಜ ನಾಯಕಗಳೆಲ್ಲ ಬಂದಿದ್ದಾರೆ. ಜಿಲ್ಲಾ ಯುವೇದಿಕೆ ಅಧ್ಯಕ್ಷರು ಮುನ್ರಾಜ್ ಅವರು ಇರ್ಬೋದು, ತಾಲೂಕು ಅಧ್ಯಕ್ಷರಂತ ತಾಲೂಕು ವೆಂಕಟೇಶ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮತ್ತೆ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಶಂಕರಪ್ಪ, ಮತ್ತೆ ಯುವೇದಿಕೆ ಅಧ್ಯಕ್ಷರು, ಮತ್ತೆ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿದೆ. ಏನು ವಿಶೇಷ ಸೇರಿದೆ ಇವತ್ತು ಯೋಗ ದಿನಾಚರಣೆ, ಒಳ್ಳೆ ದಿವಸ ಇವತ್ತು. ಅದ್ರ ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಏನು BK ಹರಿಪ್ರಸಾದ್ ಅವರ ಇವತ್ತು ರಾಜ್ಯ ಅಧ್ಯಕ್ಷರ ಪದಗ್ರಹವನ್ನ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಏನು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರವನ್ನ, ಏನು ಮೊದಲು ಸಿದ್ದರಾಮಣ್ಣ ಅವರು ಇದ್ದಾಗ ನಮ್ಮ ಸಮಾಜವನ್ನು ಗುರುತಿಸಿ, ನಮ್ಮ ಸಮಾಜ ಸುಮಾರು 28 ಲಕ್ಷ ಜನ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಸಮಾಜ. 3 ಜನ ಶಾಸಕರು ಕಾಂಗ್ರೆಸ್ ಅಲ್ಲಿದ್ದಾರೆ. ಈಗಾಗಲೇ ಮೊದಲು ಸಿದ್ದರಾಮಣ್ಣ ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ಪ್ರಾಧಾನ್ಯತೆ ಕೊಟ್ಟು ಶಿವರಾಜ್ ತಂಗಡಿ ಮಂತ್ರಿಯನ್ನು ಮಾಡಿದ್ರು. ಈಗ ನಮ್ಮ ಯುವ ನಾಯಕರಾದಂಥ DK ಶಿವಕುಮಾರ್ ಅವರು ಸರ್ಕಾರ ರಚನೆ ಆಗಿದೆ. ಈಗಲೂ ಕೂಡ ನಮ್ಮ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಣ್ಣ ಅವರು BK ಹರಿಪ್ರಸಾದ್ ಅವರನ್ನ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ನಮ್ಮ ಸಮಾಜ ಬಹಳ ಹಿಂದುಳಿದಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಡಿಸ್ಟಿಕ್ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಈ ರೀತಿ ಎಲ್ಲ ನಮ್ಮ ಮೈಸೂರು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೊದಲಿಂದ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅದರಿಂದ ಈ ಮೈಸೂರು ಭಾಗಕ್ಕೆ, ನಮ್ಮ ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆ, ಚಿತ್ರದುರ್ಗ ಈ ಕಡೆ ಭಾಗಕ್ಕೆ ಇರ್ತಕ್ಕಂಥವ್ರು ಅವ್ರಿಗೆ ನಮಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈಗಾಗಲೇ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಈಗಾಗಲೇ ಮೊನ್ನೆ ಕೂಡ ಬೆಂಗಳೂರಲ್ಲಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ MD ಸಿದ್ದರಾಮೇಶ್ವರ ಅವರ ನೇತೃತ್ವದಲ್ಲಿ, ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಂಗಳೂರು ಕೂಡ ಪ್ರತಿಭಟನೆ ಮಾಡಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮೊದಲಿಂದ ಕೂಡ AC ಶ್ರೀನಿವಾಸು 2-3 ಬಾರಿ ಚುನಾವಣೆ ನಿಂತಿರ್ತಕ್ಕಂಥವ್ರು, ಬಹಳ ಅನುಭವಶಾಲಿ ಅವರು. ಎಲ್ಲ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಕೂಡ ಎಷ್ಟು ಕಷ್ಟ ಸುಖ ಅಂತ ಬರ್ತಕ್ಕಂಥವ್ರು, ಸ್ಪಂದಿಸ್ತಕ್ಕಂಥವ್ರು AC ಶ್ರೀನಿವಾಸ್ ಅವರು. ಅವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ ನಾವು ಬಯಸ್ತಾ ಇದ್ದೀವಿ. ಅವ್ರು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ವಿ. ಈಗಾಗಲೇ ಈ ಸಮಾಜವನ್ನು ಗುರುತಿಸಿ ಮೊದಲು ಸರ್ಕಾರ ಕೊಟ್ಟು, ನಮ್ದು ಇದೇ ಸರ್ಕಾರ ಕೊಟ್ಟಿದೆ, ಅದೇ ರೀತಿ ನಮಗೆ ಸಹಕರಿಸಿ ಈ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಣ್ಣ ಅವರು, DK ಹರಿಪ್ರಸಾದ್ ಅವ್ರನ್ನ ಮನವಿಯನ್ನ ಮಾಡ್ತಾ ಇದ್ವಿ. ಅದೇ ಯಾರು ಇದೇ ಮೊದಲ ಸಾರಿ 2 ಸಲ ನಿಂತಿದ್ರು, ಸೋತಿದ್ದಾರೆ. ಈಗ ಮೊದಲನೇ ಸಾರಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಈಗ ಶಿವರಾಜ್ ತಂಗಡಿ ಅವರು ಕೊಟ್ಟಿದ್ರು, ಇದೇ ಸರ್ಕಾರದಲ್ಲಿ ಸಿದ್ದರಾಮಣ್ಣ ಅವರಿದ್ದಾಗ ಕೊಟ್ಟಿದ್ರು. ಈಗ ಇವ್ರು ಕೊಡ್ಬೇಕು ಅಂತ ಒಂದು ಉದ್ದೇಶ ಅಷ್ಟೇ. ಅದಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ನಮ್ಮ ಜಿಲ್ಲೆಯ ಮುಖಂಡರು, ನಮ್ಮ ತಾಲೂಕಿನ ಎಲ್ಲ ಯುವ ನಾಯಕರುಗಳು ಎಲ್ಲರೂ ಕೂಡ ಸ್ಪಂದಿಸಿ, ವಿಶೇಷವಾಗಿ ನಿಮಗೂ ಸ್ಪಂದಿಸಿ ಈ ಚಾನಲ್ ಇಡೀ ರಾಜ್ಯ ಎಲ್ಲ ಹೊರಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪುಲಕೇಶ್ ನಗರ, ಬೆಂಗಳೂರು ಪುಲಕೇಶ್ ನಗರ. ಪುಲಕೇಶ್ ನಗರ ಮಾನ್ಯ ಶಾಸಕರಂತ ಶ್ರೀನಿವಾಸ್ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಣ್ಣ ಅವ್ರಿಗೆ, DK ಹರಿಪ್ರಸಾದ್ ಅವ್ರಿಗೆ, ಪರಮೇಶ್ ಅವ್ರಿಗೆ, ಉಪಮುಖ್ಯಮಂತ್ರಿ ಆದ DK ಪರಮೇಶ್ ಅವ್ರಿಗೆ.